ಗಜಮುಖನೆ ಗಿರಿಜಾಸುತನೆ ಗಣಪತಿ ಭಗವಾನೇ ಮದಗಜಮುಖನೆ ಗಿರಿಜಾಸುತನೆ ಗಣಪತಿ ಭಗವಾನೇ മറുകനീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ ಗಿರಿಜಾಸುತನೆ ಗಣಪತಿ ಭಗವಾನೇ മറുകനീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ ಗಿರಿಜಾಸುತನೆ ಗಣಪತಿ ಭಗವಾನೇ 53 ವರ್ಷಗಳ ಹಿಂದೆ ಈ ಒಂದು ಬೆಮೆಲ್ ನಗರಲ್ಲಿ ಒಂದು ಗಣಪತಿ ದೇವಸ್ಥಾನ ಅಂತ ಆರಂಭ ಆಯಿತು. ಆವತ್ತು ಇದ್ದಂಥ ಹಿರಿಯರೆಲ್ಲರೂ ತುಂಬ ಭಕ್ತಿ ಭಾವದಿಂದ ಈ ದೇವಸ್ಥಾನನ ಒಂದು ಅಂಕುರಾರ್ಪಣೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ 53 ವರ್ಷಗಳಲ್ಲಿ ಸತತವಾಗಿ ವಿನಾಯಕನಿಗೆ ಪೂಜೆಗಳು ನಡೀತಾ ಇದೆ ಪ್ರತಿನಿತ್ಯ. ಈ ಒಂದು ದೇವತಾ ಕಾರ್ಯಕ್ರಮಗಳಿಗೆ ಬೆಮೆಲ್ ನಗರದ ಸುತ್ತಮುತ್ತಲದ ಜನತೆ ಹಾಗೂ BML ಆಡಳಿತ ವರ್ಗ, BML ಅಧಿಕಾರಿಗಳು, ನೌಕರರು ಹಾಗೂ ಸುತ್ತಮುತ್ತಲ ನೆಲೆಸಿರುವಂಥ ಎಲ್ಲ ಭಕ್ತಾದಿಗಳು ತುಂಬ ಹೃದಯದಿಂದ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಒಕ್ಕೊರಲಿನ ಬೆಂಬಲ ಕೊಟ್ಟು ತನು ಧನಗಳೊಂದಿಗೆ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ 53 ವರ್ಷಗಳು ಈ ದೇವರಿಗೆ ಯಶಸ್ವಿಯಾಗಿ ಪೂಜೆ ಪುನಸ್ಕಾರಗಳು ನಡೆದು ಈ ಸುತ್ತಮುತ್ತ ಎಲ್ಲ ಒಂದು ಭಕ್ತಿ ಭಾವದ ಒಂದು ಸನ್ನಿವೇಶಗಳು ಬಂದಿದೆ. ಹಾಗಾಗಿ ಇದೇ ರೀತಿ ಇನ್ನಷ್ಟು ವಿಜೃಂಭಣೆ ಆಗಲಿ ಅಂತ ನಾವು ಈ 53ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದಂದು ಇವತ್ತು ವಿಜೃಂಭಣೆಯಿಂದ ಬೆಳಗ್ಗೆ ನಿನ್ನೆಯಿಂದ ಗೋಪೂಜೆಯಿಂದ ಆರಂಭಗೊಂಡು ಹೋಮ ಹವನಾದಿಗಳಾಗಿ ಇವತ್ತು ಕಳಶ ಸ್ನಾನ ಆಗಿ ಹೋಮಗಳೆಲ್ಲ ನಡೀತು, ಮಹಾ ಅನ್ನ ಸಂತರ್ಪಣೆ ನಡೀತು. ಈ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಮಂಡಳಿಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ, ವಿನಾಯಕನ ಕೃಪೆ ನಿಮ್ಮೆಲ್ಲರೂ ಸದಾ ಇರಲಿ ಅಂತ ಮತ್ತೊಮ್ಮೆ ನಾವು ಕಳಕಳಿಯಿಂದ ಗಣಪತಿ ಭಗವಾನೇ മറുകനീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ ಗಿರಿಜಾಸುತನೆ ಗಣಪತಿ ಭಗವಾನೇ ಇವತ್ತಿನ ದಿನ ಅನ್ನ ಸಂತರ್ಪಣೆ ವಿನಾಯಕ ಹಾಲಲ್ಲಿ ನರದೃಷ್ಟಿ ವ್ಯಾಪಾರ ವ್ಯವಹಾರ ಬೆಂಬಲದ ಏನೇನ ನರದೃಷ್ಟಿ ಇದ್ರೇನು, ಆರೋಗ್ಯ ರೀತಿಯ ಎಂಪ್ಲಾಯೀಸ್ ಏನೇನು ಅನಾರೋಗ್ಯ ಇದ್ರೇನು ಆರೋಗ್ಯವಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿರೆಲ್ಲರೂ ಸುಖ సంతోష నెమ్మది మా ఇంతవరకు తెలుగులోనే చెప్తానా కన్నడలో చెప్తానా నెమ్మది అంటే మనకు వచ్చిందే ఏమిటి దేవుడి కార్యాలు చూడాలా దేవుడి ಆದಿತ್ಯಾದಿ ನವಗ್ರಹಗಳು ನೋಡಿ ಯಾವ ಕಾರ್ಯಕ್ರಮ ಮಾಡ್ಬೇಕಂದ್ರೇನು ನವಗ್ರಹಗಳು ಏನೇನೋ ದೋಷ ಇದ್ರೇನು ಹೊರಟೋಗ್ಬೇಕಂತ ನವಗ್ರಹ ಹೋಮ ಮೂಲ ಮಂತ್ರ ಹೋಮಗಳು ಸುಬ್ರಹ್ಮಣ್ಯೇಶ್ವರ ರಮಾ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಮೂಲ ಮಂತ್ರ ಹೋಮ ಅದೇ ವಿಧವಾಗಿ ರುದ್ರ ಹೋಮ ವಿಶೇಷವಾಗದು ರುದ್ರ ಹೋಮ ಮಾಡಬೇಕಂದ್ರೆ ಮಿನಿಮಮ್ ನಮ್ಮ ಮನೇಲಿ ಮಾಡ್ಬೇಕಂದ್ರೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈ ಜನ್ಮ ಹೆಂಗೆ ಸಿಕ್ಕುತ್ತಂದ್ರೆ ಒಂದು ದೇವಸ್ಥಾನದಲ್ಲಿ ನಾವು 10 ರೂಪಾಯಿ ಕೊಟ್ಟರೇನು ಕೋಟಿ ರೂಪಾಯಿ ಕೊಟ್ಟಿರೋದಂಗೆ ದೇವಸ್ಥಾನಕ್ಕೆ ನೋಡಿ. ಅದಕ್ಕೆ ದೇವಸ್ಥಾನದಲ್ಲಿ ಹೋಮಗಳು ಮಾಡುವಾಗ ನಾವಿದು ಇರಬಾರ್ದು. ಎಲ್ಲಾರು ಇಲ್ಲಿ ದೇವ್ರ ಮುಂದೆ ಎಲ್ಲಾರು ಒಂದೇ ಮಕ್ಕಳೇ, ದುಡ್ಡಿರೋರು ಒಂದೇ, ದುಡ್ಡಿಲ್ದಿರೋರು ಒಂದೇ, ಮಕ್ಕಳ ತರ ಅವರೆಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ಸರ್ವೇ ಜಾಮ್ ಸುಖಿನೋ ಭವಂತು, ಲೋಕ ಎಲ್ಲ ಒಂದೇ ತರ ಇರುತ್ತಂತೆ. ಅದಕ್ಕೋಸ್ಕರ
ವಿಷಯದಲ್ಲಿ ಗಂಡು ಮಕ್ಕಳಂತ ಒಂದು ರೀತಿ, ಹೆಣ್ಣು ಮಕ್ಕಳಂತ ಒಂದು ರೀತಿ ಇರಲ್ಲ. ಎಲ್ಲ ಒಂದೇ ಮಕ್ಕಳೇ. ನಾವು ಹುಟ್ಟುವಾಗ ವಿಷ್ಣು ಹತ್ರ ಹುಟ್ಟಿರ್ತೀವಿ, ಹೋಗೋವಾಗ ಈಶ್ವರನ ಹತ್ರಕ್ಕೆ ಹೋಗಿರ್ತೀವಂತೆ. ನಿಮ್ಮ ದುಡ್ಡು ಏನು ತಗೊಳ್ಳೋದು ಅಂತ ಈಶ್ವರನಿಗೆ ಏನ್ ಬೇಕಂದ್ರೆ ಬರೀ ನೀರೇ. ನೀವೆಷ್ಟು ನೀರನ್ನ ಹಾಕಿ ಸಂತೃಪ್ತಿ ಆಗ್ತಾನೆ. ನೀವೆಷ್ಟು ದುಡ್ಡು ಹಾಕಿ ನಂಗೆ ಏನು ಬೇಡವ, ನೀನ್ ಯಾತಕ್ಕೆ ಆಗ್ತಾ ಇದೆಯಾ, ನಿನ್ ದುಡ್ಡೆಲ್ಲ ನಂಗೆ ಏನಕ್ಕೆ, ನನ್ ಕಾಲು ಕೋಟಿಕ್ಕೋ ಸಮಾನವೋ ಅಂತಾರಂತೆ ಈಶ್ವರ. ಉಗುರತ್ ಸಮಾನನಂತೆ ಅವ್ರ ದುಡ್ಡು. ಅದಕ್ಕೆ ಈಶ್ವರನ್ ಬಂದು ಯಾವಾಗನ್ನ ಅಭಿಷೇಕ ಮಾಡೋವಾಗ ಮನೆಯಲ್ಲಿ ಅನಾನುಕೂಲ ಇದ್ರೆ ಈ ದೇವಸ್ಥಾನನೇ ಅಂತ ಹೇಳಲ್ಲ ನಾನು. ಎಲ್ಲಿ ಈಶ್ವರನ್ ದೇವಸ್ಥಾನಗಳಿರುತ್ತೋ ಅಲ್ಲಿ ಅಭಿಷೇಕ ಆಗಿರೋ ನೀರು ಮನೆಗೆ ತಗೊಂಡೋದ್ರೆ ಸುಖ ಶಾಂತಿ, ದರಿದ್ರ ಹೊರಟೋಗಿ ಒಳ್ಳೇದಾಗಿರುತ್ತೆ, ಮನಃಶಾಂತಿ. ಜಗಳಗಳಾಗಿದ್ರೇನು, ಸಂತಾನ ಸೌಭಾಗ್ಯ, ವಿವಾಹ ಸೌಭಾಗ್ಯ ಎಲ್ಲ ಕೊಡ್ಬೇಕಂದ್ರೆ ಈಶ್ವರನ ಅನುಗ್ರಹ ಇರ್ಬೇಕಂದ್ರೆ ಕೆಲವೊಂದು ಒಂದು ಸಾಂತೆ ಇದೆ, ಈಶ್ವರನ ಅನುಗ್ರಹ ಚೀಮ್ ಕೂಡ ಕುಟ್ಟುದಂಟ. ಇದುವೇ ಕಚ್ಚಬೇಕಂದ್ರೇನು ಈಶ್ವರನ ಅನುಗ್ರಹ ಇರ್ಬೇಕು. ಅದಕ್ಕೆ ಎಷ್ಟು ಕೆಟ್ಟಾಗಿ ಹೇಳ್ತಿರೋ ನೋಡಿ, ಗೋವಿಂದ ಅಂದ್ರೆ ಗೋ, ನೀವು ಮಾಡಿರೋ ಪಾಪಗಳೆಲ್ಲ ಹೋಗ್ಲಿ, ವಿಂದ ಕಾಪಾಡು ಅಂತಾರಂತೆ. ನೋಡಿ, ನಮ್ಗೆ ಹುಷಾರಿಲ್ದಿರೋದ್ರಲ್ಲಿ ಇಷ್ಟು ವಾಯ್ಸ್ ಬರ್ತಾ ಇದೆ. ಎಲ್ಲಾರು ಸಂತೃಪ್ತಿ ಆಗಿದ್ದೀರಾ, ಯಾಕಂದ್ರೆ ಆತ್ಮಾರಾಮನ್ ಸಂತೃಪ್ತಿ ಆಗಿದ್ದಾನೆ ಎಲ್ಲರಿಗೂ. ಅದಕ್ಕೆ ಪೂರ್ಣಿರ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಾದಾರ ಗೋವಿಂದ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಾದಾರ ಗೋವಿಂದ, ಗಣಪತಿ ಮಾದಾರ ಗೋವಿಂದ, ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಾದಾರ ಗೋವಿಂದ. फालनेत्र शूलधारी मम शरणं, शूलधारी मम शरणं. हर हर शम्भो शङ्करा, शिव शिव शम्भो जटाधरा. परम शिवायनि पाडेनु नागळं मुक्कंटि देवर महेश्वरा. परम शिवायनि पाडेनु नागळं मुक्कंटि देवर महेश्वरा. सृष्टि स्थिति लय कारण ईशा, सृष्टि स्थिति लय कारण ईशा. वेडदरा नीनु गंगाधर भव, वेडदरा नीनु गंगाधर भव. चंद्रशेखर धर्म वरुड पार्वतीनाथ कदली रावಯ್ಯ, चंद्रशेखर धर्म वरुड पार्वतीनाथ कदली रावಯ್ಯ. हर हर शंभो शंकरा, शिव शिव शंभो जटाधरा. भुजगभूषण फालनेत्र शूलधारी मम शरणं, शूलधारी मम शरणं. हर हर शंभो शङ्करा, शिव शिव शंभो जटाधरा.
ಮದಗಜಮುಖನೆ ಗಿರಿಜಾಸುತನೆ ಗಣಪತಿ ಭಗವಾನೇ ಮದಗಜಮುಖನೆ ಗಿರಿಜಾಸುತನೆ ಗಣಪತಿ ಭಗವಾನೇ മറുവുക നീയൻ അറിവിൻ പതിയായി ഹരനുടെ തിരുമകനെ ശ്രീ ഹരനുടെ തിരുമകനെ മദഗജമുഖനെ गिरिजासुतने गणपति भगवाने മറുവുക നീയൻ അറിവിൻ പതിയായി ഹരനുടെ തിരുമകനെ ശ്രീ ഹരനുടെ തിരുമകനെ മദഗജമുഖനെ गिरिजासुतने गणपति भगवाने കുബേരഗർവം തീരും വരയാ കുംഭനിറച്ചവനേ കുബേരഗർവം തീരും വരയാ കുംഭനിറച്ചവനേ വ്യാസൻ തന്നുടെ മാനസവ്യാസം കണ്ടു നിറഞ്ഞവനേ ദന്തം കൊണ്ടു കുറിച്ചവനേ വ്യാസൻ തന്നുടെ മാനസവ്യാസം കണ്ടു നിറഞ്ഞവനേ ദന്തം കൊണ്ടു കുറിച്ചവനേ മദഗജമുഖനെ गिरिजासुतने गणपति भगवाने മറുവുക നീയൻ അറിവിൻ പതിയായി ഹരനുടെ തിരുമകനെ ശ്രീ ഹരനുടെ തിരുമകനെ മദഗജമുഖനെ गिरिजासुतने गणपति भगवाने എത്തും കൂട്ടി വിളമ്പാം നിന്റെ ഇഷ്ടം നിറവേറ്റാം എട്ടും കൂട്ടി വിളമ്പാം നിന്നുടെ ഇഷ്ടം നിറവേറ്റാം ഈരൻ മാറാതെ തമിടും എൻ വിഘ്നം നീക്കണമേ ഈരൻ മാറാതെ തമിടും എൻ വിഘ്നം നീക്കണമേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ മദഗജമുഖനെ गिरिजासुतने गणपति भगवाने മറുവുക നീയൻ അറിവിൻ പതിയായി ഹരനുടെ തിരുമകനെ ശ്രീ ഹരനുടെ തിരുമകനെ
ಮದಗಜಮುಖನೇ ಗಿರಿಜಾಸುತನೇ ಗಣ ಮದಗಜಮುಖನೇ ಗಿರಿಜಾಸುತನೇ ಗಣಪತಿ ಭಗವಾನೇ ಮದಗಜಮುಖನೇ ಗಿರಿಜಾಸುತನೇ ಗಣಪತಿ ಭಗವಾನೇ മറുവുക നീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ गिरिजासुतने गणपति भगवाने മറുവുകനീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ गिरिजासुतने गणपति भगवाने കുബേരഗർവം തീരും വരയാ കുംഭനിറച്ചവനേ കുബേരഗർവം തീരും വരയാ കുംഭനിറച്ചവനേ വ്യാസൻ തന്നുടെ മാനസവ്യാസം കണ്ടു നിറഞ്ഞവനേ ദന്തം കൊണ്ടു കുറിച്ചവനേ വ്യാസൻ തന്നുടെ മാനസവ്യാസം കണ്ടു നിറഞ്ഞവനേ ദന്തം കൊണ്ടു കുറിച്ചവനേ മദഗജമുഖനേ गिरिजासुतने गणपति भगवाने മറുവുകനീയൻ അറിവിൻ പതിയായി ഹരനുടെ തിരുമകനേ ശ്രീ ഹരനുടെ തിരുമകനേ മദഗജമുഖനേ गिरिजासुतने गणपति भगवाने എട്ടും കൂട്ടി വിളമ്പാം നിന്നുടെ ഇഷ്ടം നിറവേറ്റാം എട്ടും കൂട്ടി വിളമ്പാം നിന്നുടെ ഇഷ്ടം നിറവേറ്റാം ഈറൻ മാറാതെ തമിടും എൻ വിഘ്നം നീക്കണമേ ഈറൻ മാറാതെ തമിടും എൻ വിഘ്നം നീക്കണമേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ കനിയുഗ പമ്പാ ഗണപതിയേ
53 ವರ್ಷಗಳ ಹಿಂದೆ ಈ ಒಂದು ಬೆಮೆಲ್ ನಗರಲ್ಲಿ ಒಂದು ಗಣಪತಿ ದೇವಸ್ಥಾನ ಅಂತ ಆರಂಭ ಆಯಿತು. ಆವತ್ತು ಇದ್ದಂಥ ಹಿರಿಯರೆಲ್ಲರೂ ತುಂಬ ಭಕ್ತಿ ಭಾವದಿಂದ ಈ ದೇವಸ್ಥಾನನ ಒಂದು ಅಂಕುರಾರ್ಪಣೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ 53 ವರ್ಷಗಳಲ್ಲಿ ಸತತವಾಗಿ ವಿನಾಯಕನಿಗೆ ಪೂಜೆಗಳು ನಡೀತಾ ಇದೆ ಪ್ರತಿನಿತ್ಯ. ಈ ಒಂದು ದೇವತಾ ಕಾರ್ಯಕ್ರಮಗಳಿಗೆ ಬೆಮೆಲ್ ನಗರದ ಸುತ್ತಮುತ್ತಲದ ಜನತೆ ಹಾಗೂ BML ಆಡಳಿತ ವರ್ಗ, BML ಅಧಿಕಾರಿಗಳು, ನೌಕರರು ಹಾಗೂ ಸುತ್ತಮುತ್ತಲ ನೆಲೆಸಿರುವಂಥ ಎಲ್ಲ ಭಕ್ತಾದಿಗಳು ತುಂಬು ಹೃದಯದಿಂದ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಒಬ್ಬರಲ್ಲಿನ ಬೆಂಬಲ ಕೊಟ್ಟು ತನು ಮನ ಧನಗಳೊಂದಿಗೆ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ 53 ವರ್ಷಗಳು ಈ ದೇವರಿಗೆ ಯಶಸ್ವಿಯಾಗಿ ಪೂಜೆ ಪುನಸ್ಕಾರಗಳು ನಡೆದು ಈ ಸುತ್ತಮುತ್ತ ಎಲ್ಲ ಒಂದು ಭಕ್ತಿ ಭಾವದ ಒಂದು ಸನ್ನಿವೇಶಗಳು ಬಂದಿದೆ. ಹಾಗಾಗಿ ಇದೇ ರೀತಿ ಇನ್ನಷ್ಟು ವಿಜೃಂಭಣೆ ಆಗಲಿ ಅಂತ ನಾವು ಈ 53ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದಂದು ಇವತ್ತು ವಿಜೃಂಭಣೆಯಿಂದ ಬೆಳಗ್ಗೆ ನಿನ್ನೆಯಿಂದ ಗೋಪೂಜೆಯಿಂದ ಆರಂಭಗೊಂಡು ಹೋಮ ಹವನಾದಿಗಳಾಗಿ ಇವತ್ತು ಕಳಶ ಸ್ನಾನ ಆಗಿ ಹೋಮಗಳೆಲ್ಲ ನಡೀತು, ಮಹಾ ಅನ್ನ ಸಂತರ್ಪಣೆ ನಡೀತು. ಈ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ, ವಿನಾಯಕನ ಕೃಪೆ ನಿಮ್ಮೆಲ್ಲರೂ ಸದಾ ಇರಲಿ ಅಂತ ಮತ್ತೊಮ್ಮೆ ನಾವು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಜೈ ಶ್ರೀ ವಿನಾಯಕ.